ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ನಾನು ಸೀಮಂತ ಸೀರೆ ತೊಗೊಳಕ್ಕೆ ಹೋಗ್ತಿದ್ದೀನಿ. ನಾನು ಸೀರೆ ತೊಗೊಂಡಿದ್ದು ರಾಯಚೂರಲ್ಲಿ ಶೋಭಾ ಸಿಲ್ಕ್ ಸ್ಯಾರೀಸ್ ಅನ್ನೋ ಒಂದು ಬಟ್ಟೆ ಶಾಪಲ್ಲಿ ನಾನು ತೊಗೊಂಡಿದ್ದು. ಅಲ್ಲಿ ಮಾತ್ರ ತುಂಬ ವೆರೈಟೀಸ್ ಆಫ್ ಸ್ಯಾರೀಸು, ಡ್ರೆಸ್ಸು, ಎಲ್ಲ ಟೈಪ್ಸ್ ಕೂಡ ಸಿಗುತ್ತೆ ವುಮೆನ್ಸ್ಗೆ. ನೋಡ್ತಿದ್ದೀರಲ್ಲ, ಇದೆ ಶೋಭಾ ಸಿಲ್ಕ್ ಸ್ಯಾರೀಸು. ಮುಂಚೆ ಇಲ್ಲಿ ನನ್ನ ತಂಗಿ ಬೋರ್ಡೆಗೆ ಇಲ್ಲೇ ತೊಗೊಂಡಿದ್ಲು ಅಕ್ಕಿ ಡ್ರೆಸ್ಸು. ಹಾಗಾಗಿ ಇಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋದ್ವಿ. ನನ್ನ ಸೀಮಂತದ ಸೀರೆ ಇಲ್ಲೇ ತೊಗೊಂಡೆ, ಹಾಗೆ ಒಂದು ಬೋರ್ಡೆಗೆ ಒಂದು ಕುರ್ತಿ ಸೆಟ್ ಕೂಡ ತೊಗೊಂಡೆ. ರಿಯಲ್ ಇದು ये गो माता जी नहीं, ये बसवಣ್ಣ है. नहीं नहीं गो माता माता है. अरे ये इतना क्लास गो माता है. हाँ वेलकम दीदी. ये करीब हो जाएगा सर, ज़्यादा हो जाएगा. एक सेम ही होता ना, बच्चे तो पार्सल लेते. ठीक सर. पनीर कोफ्ता. ಸೀಮಂತಂದು ಹಿಂದಿನ ದಿನ ಬುತ್ತಿ ತೊಗೊಂಬಂದಿದ್ರು ಮಮ್ಮಿಯವರು. ರೊಟ್ಟಿ, ಚಪಾತಿ ಮತ್ತು ಕಾಳು ಪಲ್ಯ, ಚಿತ್ರಾನ್ನ, ಮೊಸರನ್ನ ಮತ್ತು ಸ್ವೀಟ್ಸ್ಗಳು, ಕರ್ದಂಟು, ಗಾರ್ಗಿ, ಶಂಕರಪಳ್ಳಿ ಅಂತೆಲ್ಲ ಏನೇನೋ ತೊಗೊಂಬಂದಿದ್ರು. ಹಾಗೆ ನೈಟು ಎಲ್ಲ ಊಟ ಗೀಟ ಮಾಡಿ ಮತ್ತು 9 ಮನೆಗೆ ಬುತ್ತಿ ಕೂಡ ಕೊಟ್ಟರು ತಂದಿರೋದನ್ನ. ಇವಾಗ ನೋಡ್ತಿದ್ದೀರಲ್ಲ, ಈ ಪೂಜೆ ಬಂದ್ಬಿಟ್ಟು ಸೀಮಂತ ದಿನ ಮಾಡಿದ್ದು ಬೆಳಗ್ಗೆ. ಅದು ಅಂಬಲಗಡಿಗೆ ಪೂಜೆ ಅಂತ ಹೇಳಿ ಮಾಡ್ತಾರೆ. ಏನಿಲ್ಲ, ಮಣ್ಣಿನ ಮಡಿಕೆಗೆ ನೀರು ತುಂಬಿ ಮತ್ತು ಅದಕ್ಕೆ ದಂಡೆ ಹಾಕಿ ಅರಿಶಿನ ಕುಂಕುಮ ಎಲ್ಲ ಪೂಜೆ ಮಾಡಿ, ಹೂವಿಂದ ಸ್ವಲ್ಪ ಡೆಕೋರೇಷನ್ ಮಾಡಿ, ಆರತಿನೂ ಇಟ್ಟು, ಹಾಗೆಯೇ ನನಗೆ ತಂದಿರೋ ಸೀರೆನ ಫಸ್ಟ್ ಅದು ಅಂಬಲಗಡಿಗೆ ಪೂಜೆ ಅಂತೇಳಿ ಆ ಸೀರೆನ ಅಲ್ಲಿಟ್ಟು ಪೂಜೆ ಮಾಡ್ತಾರೆ. ಅದಾದಮೇಲೆ ಮತ್ತು ಗೋಧಿ ಮಣಿ ಸರ ಅಂತ ಹೇಳಿ ಅಂಬಲಗಡಿ ಪೂಜೆಗೆ ಹಾಕಿದ್ರು. ಅದು ಕೂಡ ಅಷ್ಟೇ, ಹಿಂದಿನ ದಿನ ಗೋಧಿನ ನೆನೆ ಹಾಕಿ ಇಡೋದು, ಅದನ್ನು ಹೂವಿನ ಥರ ಪೋಣಿಸಿದ್ರು, ಅದನ್ನು ಕೂಡ ಹಾಕೋಬೇಕಂತೆ. ಅಲ್ಲೆಲ್ಲ ಪೂಜೆ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟು ತವ್ರ ಮನೆಯಿಂದ ಬಟ್ಟೆ ತಂದಿರೋದನ್ನ ಇಬ್ರಿಗೂ ಕೊಡ್ತಿದ್ದಾರೆ. ನಾವು ಸೀಮಂತನ ಫಂಕ್ಷನ್ ಹಾಲಲ್ಲಿ ಇಟ್ಕೊಂಡಿರೋದ್ರಿಂದ ಮನೇಲೇ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಇಲ್ಲೇ ಅರಿಶಿನ ಕುಂಕುಮ ಮತ್ತು ಬಳೆ ತೊಡಿಸೋದು ಮುತ್ತೈದೆಯರು ಒಂದು 5 ಜನ ಇಲ್ಲೇ ಮುಗಿಸ್ಬಿಟ್ರು. ಯಾಕಂದರೆ ಅಲ್ಲಿ ತುಂಬ ಜನ ಬರ್ತಾರೆ, ಆಗೋದಿಲ್ಲ ಅಂತ ಹೇಳಿ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೋದ್ವಿ. ಎಲ್ರಿಗೂ ಕೂಡ ನಾವು ಫಂಕ್ಷನ್ 12 ಗಂಟೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ನೋಡಿದ್ರೆ ಮನೇಲಿ ಇನ್ನೂ 12 ಗಂಟೆ ಆಗಿತ್ತು, ಇನ್ನು ಚೌಟ್ರಿಗೆ ಹೋಗಿರಲಿಲ್ಲ. ಅಲ್ಲಿ ನೋಡಿದ್ರೆ ಎಲ್ಲರೂ ಬಂದು ವೆಯ್ಟ್ ಮಾಡ್ತಿದ್ರು. ಹಾಗಾಗಿ ಬೇಗ ಬೇಗ ಇಲ್ಲೆಲ್ಲ ಮುಗಿಸ್ಕೊಂಡು ಪೂಜೆನ ಚೌಟ್ರಿಗೆ ಹೊರಟ್ವಿ. ಇಲ್ಲಿಂದ ನಮ್ಮ ಮನೆಯಿಂದ ಚೌಟ್ರಿಗೆ ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ ಇದ್ದಿದ್ದು, 1 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ. ಇದೇ ನಂದು ಸೀಮಂತಕ್ಕೆ ಸೀರೆ ತೊಗೊಂಡಿದ್ದು. ಪಾಚಿ ಗ್ರೀನ್ ಮತ್ತು ಮೆರೂನ್ ಕಲರು, ಅದಕ್ಕೆ ಮ್ಯಾಚ್ ಆಗೋವಂಥ ಬ್ಲೌಸ್ನ ತೊಗೊಂಡಿದ್ದೆ. ಅಂದರೆ ಸೀರೆಯಲ್ಲಿರೋ ಬ್ಲೌಸ್ನ ನಾನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಯಾಕಂದರೆ ಕಟ್ ಮಾಡ್ಬೋದು ಅಂತ ಹೇಳಿ ಪೂಜೆಗೆ ಹಾಕೋದಿಲ್ಲ, ಅಂಬಲಗಡಿ ಪೂಜೆಗೆ. ಹಾಗಾಗಿ ಕಟ್ ಮಾಡೋಂಗಿಲ್ಲ. ಹಾಗಾಗಿ ನಾನು ಬೇರೆ ಸೀರೆದೇ ಅದಕ್ಕೆ ಮ್ಯಾಚ್ ಮಾಡ್ಕೊಂಡಿರೋದು ಬ್ಲೌಸ್ನ. ಇವಾಗ ನೋಡ್ತಿದ್ದೀರಲ್ಲ, ಚೌಟ್ರಿಗೆ ಎಲ್ಲರೂ ಹೋಗಿದ್ದಾರೆ, ನಾವೇ ಲಾಸ್ಟ್ ಹೋಗ್ತಿದ್ವಿ. ನಮ್ಮ ಚಿಕ್ಕಮ್ಮ ಕಳಸ ತೊಗೊಂಡಿದ್ರು, ಹಾಗಾಗಿ ಅವರು ನಮ್ಮ ಜೊತೆನೇ ಬಂದರು. ಈ ಕಾರಲ್ಲಿ 3 ಜನ ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲ ಚಿಕ್ಕ ಹುಡುಗರೇ ಇದ್ದಿದ್ದು. ಎಲ್ಲರೂ ಹೋಗ್ಬಿಟ್ಟಿದ್ರು ದೊಡ್ಡವರು ಮುಂಚೆನೇ. ಇಲ್ಲಿ ನೋಡ್ತಿದ್ರಲ್ಲ, ಇದೇನೇ ನಮ್ಮದು ಸೀಮಂತ ಮಾಡಿದ ಫಂಕ್ಷನ್ ಹಾಲು, ಕೇಣಿದರ್ ಫಂಕ್ಷನ್ ಹಾಲ್ ಅಂತ ಇದು.
ಶಾಸ್ತ್ರ ಮಾಡ್ಕೊಂಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿರೋದ್ರಿಂದ ಎಲ್ಲರೂ ಇಲ್ಲೇ ಬಂದು ರೆಡಿ ಮಾಡ್ಕೋತಿದ್ರು ಏನೇನು ಇಡಬೇಕು ಅಂತ ಎಲ್ಲ ಹೇಳಿ. ನಮ್ಮ ಕಡೆ ಇಷ್ಟೇ ಇಡೋದು, ಜಾಸ್ತಿ ಏನು ಇಡೋದಿಲ್ಲ. ಎಲ್ಲನೂ ಕೂಡ ಅರೇಂಜ್ಮೆಂಟ್ ಮಾಡಿದ್ರು ಸ್ಟೇಜ್ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಅಲ್ಲಿ ಪಾಪನಿಂಗೆ ಎತ್ತಿ ಹಿಡ್ಕೊಂಡಿರೋದು ಅದನ್ನು ನಾನೇ ಕೇಳಿ ಮಾಡಿಸ್ಕೊಂಡಿದ್ದು, ಯಾಕಂದರೆ ನಂಗೆ ಅದು ತುಂಬಾ ಇಷ್ಟ ಇತ್ತು ಹಾಗೆ ಮಾಡಬೇಕು ಅಂತ ಹೇಳಿ. ಬಟ್ ಆ ಡೆಕೋರೇಷನ್ ಅವರು ಅದನ್ನು ಮಾಡ್ತೀವಿ ಅಂತ ಹೇಳಿರಲಿಲ್ಲ. ನಾನು ಮತ್ತೆ ಫೋಟೋಸ್ ಎಲ್ಲ ಕಳಿಸಿ ಹೀಗೆ ಅಂತ ಎಲ್ಲ ಹೇಳಿದ್ದಕ್ಕೆ ಅವರು ನಾನು ಹೇಳ್ದಂಗೆ ಪಾಪ ಮಾಡಿಕೊಟ್ರು. ಇವಾಗ ನೋಡ್ತಿದ್ದೀರಲ್ಲ, ಶಾಸ್ತ್ರಗಳು ಸ್ಟಾರ್ಟ್ ಆಗ್ತಿದೆ. ಇವ್ರು ಬಂದ್ಬಿಟ್ಟು ನಮ್ಮ ಅಣ್ಣನ ಹೆಂಡತಿ, ಅವರಿಂದನೇ ಶಾಸ್ತ್ರಗಳನ್ನ ಮಾಡಿಸ್ತಿದ್ದಾರೆ. ಅರಿಶಿನ ಕುಂಕುಮ ಇಟ್ಟು ಹಾಗೆಯೇ ದಂಡೆ ಹಾಕಿ ಹಾರ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಮತ್ತು ನನಗೆ ಉಡಿ ಕೂಡ ತುಂಬ್ತಾರೆ. ಉಡಿಗೆ 2 ಕಾಯಿ ಇಟ್ಟಿರ್ತಾರೆ. ಆ 2 ಕಾಯಿನ ನಾನು ತವ್ರ ಮನೆಗೆ ತೊಗೊಂಡೋಗ್ಬೇಕು. ತೊಗೊಂಡೋಗ್ಬಿಟ್ಟು 2 ಕಾಯಿನೂ ಕೂಡ ಡೆಲಿವರಿ ಆದಮೇಲೆ ಹೊಡಿಬೇಕಂತೆ. 1 ಕಾಯಿನ ನಾವು ಡೆಲಿವರಿ ಆಗಿ 5 ದಿನಕ್ಕೆ ಪಾಪುಗೆ ಲಿಂಗ ಕಟ್ಟಿಸ್ತೀವಿ, ಲಿಂಗ ಪೂಜೆ ಮಾಡ್ತೀವಿ. ಆವಾಗ ಅಲ್ಲಿ ಒಂದು ಹೊಡಿತೀವಿ. ಇನ್ನೊಂದು ಬಂದ್ಬಿಟ್ಟು ಗಂಗೆ ಪೂಜೆ ಅಂತ ಹೇಳಿ 16 ದಿನದಲ್ಲಿ ಮಾಡ್ತೀವಿ. ಆವಾಗ ಆ ಕಾಯಿನ ಹೊಡಿತೀವಿ. ಇವ್ರು ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ, ಅವರು ಕೂಡ ಶಾಸ್ತ್ರ ಮಾಡ್ತಿದ್ದಾರೆ. ಅರಿಶಿನ ಕುಂಕುಮ ಇಟ್ಟು ಮತ್ತು ಅಕ್ಷತೆ ಹಾಕಿ ಕಳಸ ಬೆಳಗ್ತಾರೆ. ಮನೆಯವರೆಲ್ಲ ಶಾಸ್ತ್ರ ಮಾಡೋಷ್ಟರಲ್ಲಿ ಎಲ್ಲ ಬಂದಿರೋ ರಿಲೇಟಿವ್ಸು ತುಂಬ ಜನ ಆಗ್ಬಿಟ್ರು. ನೋಡ್ತಿದ್ರಲ್ಲ, ಸ್ಟೇಜ್ ಮೇಲೆ ತುಂಬ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಕ್ಯೂ ಬಟ್ಟೆ ಮಾಡೋಕ್ಕೆ. ಯಾಕಂದರೆ ನಾವು ಹೇಳಿದ್ದು ಟೈಮ್ 12 ಗಂಟೆ ಅಂತ, ಬಟ್ ನಾವು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ದು 1 ಗಂಟೆ ಆಗಿತ್ತು. ಹಾಗಾಗಿ ನಾವು ಬರೋಕ್ಕಿಂತ ಮುಂಚೆನೇ ಎಲ್ಲರೂ ಬಂದು ಕೂತ್ಬಿಟ್ಟಿದ್ರು. ಹಾಗಾಗಿ ಎಲ್ಲರೂ ಬೇಗ ಬೇಗ ಮಾಡಿ ಹೋಗ್ತಿದ್ದಾರೆ. ಬಂದಿರೋರಿಗೆಲ್ಲ ರಿಟರ್ನ್ ಗಿಫ್ಟ್ ಅಂತ ಹೇಳಿ ನಾವು ಗಣಪತಿನ ಗಿಫ್ಟಾಗಿ ಕೊಟ್ವಿ.
ರೀಲ್ಸ್ ಎಲ್ಲ ಮಾಡ್ಕೊಂಡು ಹಾಗೆ ಲಾಸ್ಟ್ಗೆ ಫ್ಯಾಮಿಲಿ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ಎಲ್ಲ ಮುಗೀತು, ಹಾಗಾಗಿ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಊಟಕ್ಕೆ ಏನೇನ್ ಮಾಡ್ತಿದ್ವಿ ಅಂತ ಅಂದ್ರೆ ಸ್ವೀಟ್ ಅಲ್ಲಿ ಮೈಸೂರ್ ಪಾಕು ಮತ್ತೆ ಗೋಧಿ ಪಾಯಸ, ಕಾಳು ಪಲ್ಯ, ಬದನೆಕಾಯಿ ಹೆಣಗಾಯಿ, ಚಪಾತಿ, ಕಡಕ್ ರೊಟ್ಟಿ, ಪಲ್ಲಾವು, ಅನ್ನ ಸಾಂಬಾರು, ಮಿರ್ಚಿ ಮತ್ತೆ ಮಜ್ಜಿಗೆ ಇತ್ತು. ಇಷ್ಟಿತ್ತು ನನ್ ಸೀಮಂತದ ಊಟ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಆರತಿ ಮಾಡಿದ್ರು. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಲಾಸ್ಟ್ ವರೆಗೂ ನೋಡೋಕ್ಕೆ ತುಂಬ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.